ಸದಾಶಿವಾನಂದಪ್ಪ ಅವರ ಪಾದಕ್ಕೆ ನಮಸ್ಕಾರ ಮೊದಲನ್ನು ಸಲ್ಲಿಸಿ, ಮೂರನೇ ಜಗದ್ಗುರುಗಳಾಗಿರುವಂತ ಶ್ರೀ ಸದ್ಗುರು ನಂದೀಶ್ವರಪ್ಪರ ಪಾದಕ್ಕೆ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ, ಅವರ ಸ್ವರಪಡಿ ಆಗಿರುವಂತಹ ಶ್ರೀ ಸದ್ಗುರು ಅಭಿನವ ಶಿವಾನಂದಪ್ಪ ಅವರ ಪಾದಕ್ಕೆ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ, ಮಠದ ಒಡೆಯರಾಗಿರ್ತಕ್ಕಂಥ ನೂತನ ಶಿವಾನಂದಪ್ಪರ ಪಾದಕ್ಕೆ ನಮಸ್ಕಾರ ಮಂಗಲವನ್ನು ಮಾಡಿ, ಹಾಗೂ ಶ್ರೀ ಸದ್ಗುರು ರಾಮಾನಂದಪ್ಪರ ಪಾದಕ್ಕೆ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ, ಸರ್ವ ಗುರು ಮಾತೆಯವರಿಗೂ ಹಾಗೂ ಒಂದು ತಿಂಗಳ ಪರ್ಯಂತರವಾಗಿ ಜಗನ್ಮಾತೆ ಪುರಾಣ ಅನ್ನುವಂಥದ್ದು ಸದಾಕಾಲ ವೃತ್ತಿಯಿಂದ ಉಪದೇಶವನ್ನು ಮಾಡಿಕೊಂಡು ಬಂದಿರುವಂಥ ಸದ್ಗುರುಗಳ ಪಾದಕ್ಕೆ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ, ಎಲ್ಲ ಗುರು ಮಾತೆಯವರಿಗೂ ಸರ್ವ ಗುರುಗಳಿಗೂ ನಮಸ್ಕಾರವನ್ನು ಮಾಡಿ, ಸರ್ವ ತಾಯಿಗಳಿಗೂ ತಂದೆಗಳಿಗೂ ಕೂಡ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ, ಇವತ್ತ ಏನು ಅಂದ್ರೆ ಪ್ರಸ್ತುತ ವಿಷಯ ಅನ್ನುವಂಥದ್ದು ಶ್ರೀಮಾನ್ಯ ದ್ವಿಗುಣ ಶಿವಯೋಗಿಗಳಿಂದ ವಿಕಸಿತವಾಗಿರುವಂಥ ಏಕಕ್ರಿಯ ಸ್ಥಳದ ಒಂದು ಮೊದಲೇ ಪದ್ಯದ ಪದ ನುಡಿಗಳನ್ನು ಹೇಳ್ಕೊಂಡು ಬಂದ ಕೊನೆ ನುಡಿ ಗುರು ಶಂಭುಲಿಂಗನಿಂದ ಪರದೈವನು ಏನು ಅಂತ ಹೇಳ್ತೀರ. ಗುರು ಶಂಭುಲಿಂಗ, ಗುರು ಸ್ವರೂಪಿಯಾಗಿರ್ತಕ್ಕಂಥವ್ರು ಯಾರು ಶಂಭು. ಶಂಭುಲಿಂಗನಿಗೂ ಮತ್ತು ಗುರುಗಳಿಗೂ ಮುಖ್ಯ ಸಮನ್ವಯೀಕರಣ ಸಂಬಂಧ. ಯಾವ ವಸ್ತುವಿಗೆ ಸದಾ ಅಭೇದವಾಗಿರುವರೋ ಅದಕ್ಕೇನಂತಾರೆ ಬಂದು ಮುಖ್ಯ ಸಾಮಾನ್ಯೀಕರಣ ಅನ್ನಬೇಕು ವಸ್ತು ಪ್ರಕಾರವಾಗಿರುತ್ತೆ ಶಾಸ್ತ್ರದಲ್ಲಿ ಇದೊಂದು ಲಕ್ಷಣ. ಏನು ಅಂತ ಹೇಳಿದ್ರೆ ಗುರು ಶಂಭುಲಿಂಗ ಅಂದ್ರೆ ಶಂಭುಲಿಂಗನಿಗೂ ಗುರುವಿಗೂ ಭೇದ ಅನ್ನುವಂಥದ್ದಿಲ್ಲ. ಮತ್ತೇನಾಗ್ತದೆ ಅಭೇದವಾಗಿರೋದ್ರಿಂದ ಮುಖ್ಯ ಸಾಮಾನ್ಯೀಕರಣ ಸಂಬಂಧ ಈ ಪ್ರಕಾರವಾಗಿರುತ್ತೆ. ಪಾದ ಸಾಮಾನ್ಯೀಕರಣ ಅನ್ನುವಂಥದ್ದು ಕೂಡ ಅದ. ಅದೇನಪ್ಪ, ಈ ದೇಹ ಮೊದಲು ಮಾಡಿಕೊಂಡು ಅಹಂಕಾರದ ಪರ್ಯಂತರವಾಗಿರ್ತಕ್ಕಂಥ ಈ ಜಗತ್ತನ್ನುವಂಥದ್ದು ಇದು ಪರಬ್ರಹ್ಮ ಸ್ವರೂಪದೊಡನೆ ಅಭೇದ ಆಗುತ್ತ ತನ್ನ ನಾಮರೂಪಗಳನ್ನ ಬಾಧಿಸಿಕೊಂಡು ಅಭೇದ ಆಗುತ್ತೆ. ಜೀವ ಆಗಲಿ ಈಶ್ವರ ಆಗಲಿ ಇವರೆಲ್ಲರೂ 33 ಕೋಟಿ ದೇವತೆಗಳಾಗಲಿ ತ್ರಿಮೂರ್ತಿಗಳಾಗಲಿ ಇವೆಲ್ಲ ಇರ್ತದೆ ತಮ್ಮ ನಾಮರೂಪಗಳನ್ನ ಬಾಧಿಸಿ ಅಖಂಡ ನಿರ್ಗುಣ ಪರಬ್ರಹ್ಮ ಸ್ವರೂಪದಲ್ಲೇ ಇರ್ತದೆ ಅಭೇದ ಆಗುವಂತವಾಗಿದ್ದಾವೆ. ಆ ಅಖಂಡ ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪದಲ್ಲಿ ಸ್ವಗತ ಸಜಾತಿ ವಿಜಾತಿ ಭೇದ ಇರ್ತಕ್ಕಂಥ ಪರಬ್ರಹ್ಮ ವಸ್ತುವಲ್ಲ. ಅಲ್ಲಿ ನಾಮರೂಪಗಳನ್ನತಕ್ಕಂಥವಿಲ್ಲ. ನಾಮರೂಪಗಳನ್ನುವಂಥವೆಲ್ಲ ಕಲ್ಪಿತವಾಗಿದ್ದಾವೆ. ಅಕಲ್ಪಿತವಾಗಿರ್ತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನೇ ನೀವಿರತಕ್ಕಂಥವರಾಗಿದ್ದೀರಿ. ನೀವಂದ್ರೆ ಪರಬ್ರಹ್ಮ ವಸ್ತು, ಪರಬ್ರಹ್ಮ ಸ್ವರೂಪ ಅಂದ್ರೆ ನೀವು. ಅದಕ್ಕಾಗಿ ಈ ಪ್ರಕಾರವಾಗಿ ಏನು ಅಂತೀವಿ, ಇವತ್ತು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಯಾವ ಗಡಿಗಿನ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರ ಪರವಾಗಿ ಏನಪ್ಪ ಅಂದ್ರೆ 3 ಮಂದಿ ಜಗದ್ಗುರುಗಳಾಗಿದ್ದಾರೆ. ಶಿವಾನಂದರನ್ನು ಹಿಡಿದುಕೊಂಡು ಕೊನೆಯ ಅಭಿನವ ಶಿವಾನಂದ ಕುಳ ಹಿಡಿದುಕೊಂಡು 4 ಜನ ಜಗದ್ಗುರುಗಳು ಯಾವ ಶ್ರೀ ಗದಿಗಿನ ಮಠಕ್ಕೆ ಆಗುವಂತವರಾಗಿದ್ದಾರೆ. ಅಂತ ಮಹಾ ಮಹಿಮಾ ಪುರುಷರಿಗೆ ಏನು ಮಾಡ್ತೀರಿ ಕೇಳಪ್ಪ. ಮತ್ತೇನ್ರಿ, ಸೋಮನಕೊಪ್ಪದೊಳಗ ಈ ಅಧಿಕ ಮಾಸದ ಸಲುವಾಗಿ ಕಾರ್ಯಕ್ರಮ ನಡೆಸ್ಯಾರೆ ನೂತನ ಶಿವಾನಂದಪ್ಪರು. ಅದಕ್ಕಾಗಿ ತಾವು ಪಾದಾರ್ಪಣ ಮಾಡಬೇಕು ಅಷ್ಟೇ. ಮನುಷ್ಯರಿಗೆ ಅಪಾರ ಹೇಳ್ತಾರೆ, ಸರಿ ಹೋಗ್ಬಾರ್ದು ಎಲ್ಲರೂ ಕೂಡಿ ಕೈಬಾರಿ ಒಳಗ ಎಲ್ಲಿ ಜಾಗ ಸಿಗ್ತದೆ ಅಲ್ಲೇ ಕೂತ್ಬಿಟ್ಟು ಹೊರಗೆ ಕೂತ್ಕೊಂಡು ಇಟ್ಟಿರ್ತೀವಿ. ಈ ಬಂದು ಕೆಲಸ ಮಾಡಕ್ ಹೋಗ್ಬೇಡ್ರಿ. ಅದ್ರಾಗ ಅಲ್ಲೇ ಗಿಡಗಳು ಕೂತು ಎಲ್ಲ ನಿಮಗೆ ಕೇಳುವಂಗೆ ಹೇಳ್ತೀವಿ ನಾವು. ಅದಕ್ಕಾಗಿ ಅದ್ರಾಗ ಹೋಗ್ಬೇಡ್ರಿ. ಯಾಕಂದ್ರೆ ಅಂತ ವಾಣಿನ ಕೊಡ್ತಾನ ಯಾವ ತಪ್ಪುನ ಅಂತ ಅಂದಾಗ ಏನಪ್ಪ, ಪ್ರಬಲವಾಗಿರ್ತಕ್ಕಂಥ ಗುರುಗಳು ಗದಿಗಿನ ಯಾವ ಶ್ರೀಮಠದ ಪ್ರಬಲವಾಗಿರ್ತಕ್ಕಂಥ ಗುರುಗಳು 4 ಮಂದಿ. ಈಗಿರುವಂತ ಗುರುಗಳು ಅಭಿನವ ಜಗದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮಿಗಳು ಅನ್ನುವಂಥವರು ಈ ಯಾವ ಸೋಮನ ಪಂಪದ ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಅದಕ್ಕಾಗಿ ಈ ಯಾವ ಗುಡಿ ಕಟ್ಟಬೇಕಂದ್ರೆ ಎಲ್ಲ ಈ ಊರಿನ ಸರ್ವ ಸತ್ಕರ್ತರು ಹೋಗಿ ಹತ್ಕೊಂಡು ಮುಂದೆ ಯಪ್ಪ ಹಿಂಗ ಶ್ರದ್ಧಾನಂದ ಗುಡಿ ಕಟ್ಟಡಿ ಮಾಡಿವಿ. ಮತ್ತ
ಆಶೀರ್ವಾದ ಆಗ್ಬೇಕು ಅಂತ ಕೇಳಿದಾಗ ಬಹಳ ಸಂತೋಷ ಆಗ್ತಕ್ಕಂತೆ. ಗುಡಿ ಅಂತ ನೀವು ಕಟ್ಟಾಕ ಹೋಗ್ಬೇಡ, ಹೋಗ್ಬೇಡ್ರಿ. ಅದನ್ನು ನೋಡಿದ್ರೆ ಏನಪ್ಪ ಅಂದ್ರೆ ಸೂರ್ಯ ಚಂದ್ರರು ಇರುವರಿ ಅಂತ ಯಾವ ನೀವು ಮತವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ಆಗಬೇಕ ನೀವು ಯಾಕೆ ತಿಳ್ಕೊಂಡ್ರೆ ಆ ಪೂರ ಅಲ್ಲೇ ಕುಂತು ಏನ್ ಬರ್ತೀರ ಒಳಗೆ ಯಾವುದು ಗೌಂಜಿಗಳ ಊರ ಚಿಕ್ಕಬಳ್ಳಾಪುರ ಅಲ್ಲೇ ಫೋನ್ ಹಚ್ಚಿಬಿಟ್ಟು ಗಡಿಗಾಗ ಫೋನ್ ಹಚ್ಚಿ ಅವಾಗ ಹೇಳ್ತಾ ಇದ್ದ, ನಮ್ಮ ಸೋಮನ ಕೊಪ್ಪದ ಮಠ ಅಥವಾ ಜಗತ್ಗುರು ಪೂರ್ಣಾನಂದಪ್ಪನ ಮಠ, ಶ್ರದ್ಧಾನಂದಪ್ಪನ ಮಠ ಅದ. ಆ ಮಠವನ್ನ ಹೊಸದಾಗಿ ನಿರ್ಮಾಣ ಮಾಡ್ಬೇಕಂತೇಳಿ ಮಾಡ್ಯಾರ. ಅದಕ್ಕಾಗಿ ಚಲೋ ಕಲ್ಲು ತರಬೇಕು. ಅಕಾಡೇನಿ ಕಲ್ಲು ತಂದು ಏನ್ ಪದ ಆ ಗುಡಿ ಕಟ್ಟಬೇಕು. ಏನ್ ತಗೋ ಈ ಪ್ರಕಾರವಾಗಿ ಹಾಕೋದು ಅದೇ ಹೇಳಿ ಅವು ಬಂದಿಲ್ಲ. ಬಿಟ್ಟಿಲ್ಲ ಅಷ್ಟ ಹಬ್ಬಗಳ ಮೇಲೆ ಪ್ರೀತಿ ಇಲ್ಲ. ಅಪೋಳ ಅಂದ್ರೆ ಏನಪ್ಪ ಸಾಕ್ಷಾತ್ ಕೈಲಾಸಪತಿ ಪರಮಾತ್ಮನಾಥ ಈ ಪ್ರಕಾರವಾಗಿ ತಿಳ್ಕೊಂಡಿರ್ತಕ್ಕಂಥವರವರು. ಯಪ್ಪ ನೀವೇನ್ ಹೇಳ್ತೀರಿ ಹೇಳ್ರಿ ನಮ್ಮ ಮಾತು ಹೆಂಗ್ ನೋಡಪ್ಪ. ಅದಷ್ಟು ಗುಡಿ ಮ್ಯಾಲ ಶಿಖರ ಹಿಡ್ಕೊಂಡು ಇಷ್ಟ ಕೂತ ಉತ್ತದ ಇಷ್ಟು ಕೂತ ಅಗಲದ. ಅದಕ್ಕಾಗಿ ಎಲ್ಲ ಬಹಳ ವೈಭವದಿಂದ ಮುಗಿಬೇಕು ಮತ್ತು ನೀ ಹಿಡಿಬೇಕು ಅಂತ ಅಲ್ಲಿ ಕಲ್ಲು ತಯಾರು ಮಾಡಿ ಇಲ್ಲಿ ನೀವು ತಂದ ತೋರಿಸೋದು ಅಷ್ಟ ನಿನ್ನ ಕೆಲಸ. ಅಂದ ಕೂಡಲೇ ಆರೋಗ್ಯಪ್ಪ ತಿಳ್ಕೊಂಡು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ 95 ಏನು ಬಂದ್ರೆ 1000 ರೂಪಾಯಿ ಲಕ್ಷ